ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಅದೇ ಮಂಡಕ್ಕಿ ಅವಲಕ್ಕಿ ತಿಂದು ಬೋರ್ ಆಗಿದ್ರೆ ಈ ಥರ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿಲ್ಲಿ ನಿಮಗೆ ಅವಲಕ್ಕಿ ಸ್ಟಿಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಸಂಜೆ ಟೀ ಟೈಮಲ್ಲಂತೂ ತುಂಬ ಸಖತ್ತಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗಾದರೆ ಬನ್ನಿ, ತಡ ಮಾಡದೆ ಅವಲಕ್ಕಿ ಸ್ಟಿಕ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಸಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ 1 ಕಪ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ಅವಲಕ್ಕಿ ಸ್ಟಿಕ್ಕನ್ನು ಮಾಡಲಿಕ್ಕೆ ದಪ್ಪ ಅವಲಕ್ಕಿನ ತಗೊಂಡು ನಾನು ಅವಲಕ್ಕಿ ಸ್ಟಿಕ್ಕನ್ನು ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ದಪ್ಪ ಅವಲಕ್ಕಿನ ಬೇಕು. ಹಾಗಾಗಿ ಮೊದಲಿಗೆ ನಾವಿಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಅವಲಕ್ಕಿನ ನೆನೆಯಲು ಬಿಡೋಣ. ಅವಲಕ್ಕಿ ನೆನೆಯೋಷ್ಟರಲ್ಲಿ ನಾವೀಗ ಹಸಿ ಕಡಲೆ ಹಿಟ್ಟನ್ನು ಸ್ವಲ್ಪ ಹುರ್ಕೋಬೇಕು. ಹಾಗಾಗಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳೆಯನ್ನಿಟ್ಟು ಅದಕ್ಕೆ 1-2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೆ ಹಸಿ ಕಡಲೆ ಹಿಟ್ಟನ್ನು 1 ಬಟ್ಲು ತಗೊಂಡಿದ್ವಲ್ಲ ಅದನ್ನು ಸಹ ಇವಾಗ ಹಾಕಿ ಚೆನ್ನಾಗಿ ಸ್ಪೂನಿಂದ ಕೈ ಆಡಿಸಿ ಹುರ್ಕೋಬೇಕು. ನೋಡಿ, ಈ ಥರ ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ಬೇಕು. 3ರಿಂದ 4 ನಿಮಿಷ ಆದರೂ ಇದನ್ನು ಹುರ್ಕೋಬೇಕು. ಗ್ಯಾಸನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳೋದು ಉತ್ತಮ. ಇಲ್ಲಾಂದರೆ ಹಿಟ್ಟು ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಿದ್ರೆ ನಮಗೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಹಿಟ್ಟನ್ನು ಹುರ್ಕೊಂಡಾಯ್ತು. ನಂತರ ಒಂದು ಬಾಟ್ಲಿಗೆ ಅವಲಕ್ಕಿನ ನೆನೆ ಇಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ನೀರನ್ನು ಹಿಂಡಿ ಅವಲಕ್ಕಿನ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀರು ಹೋಗಬೇಕು. ಆ ಥರ ಹಿಂಡಿ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಕರಿಬೇವನ್ನು ಸಣ್ಣನಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಅದೇ ಥರನೇ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಂತರ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಹಸಿ ಕಡಲೆ ಹಿಟ್ಟು ಅದನ್ನು ಸಹ ಹಾಕಿ ಚೆನ್ನಾಗಿ ಕೈಯಿಂದಾನೇ ಕಲಿಸ್ಬೇಕು. ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅವಲಕ್ಕಿನ ನಾವು ನೆನೆ ಇಟ್ಟಿರೋದ್ರಿಂದ ಅದೇ ನೀರು ಸಾಕಾಗ್ತದೆ. ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಮತ್ತು ಅವಲಕ್ಕಿ ಚೆನ್ನಾಗಿ ಹಿಡ್ಕೋಬೇಕು. ಆ ಥರ ನಾದ್ಕೋಬೇಕು. ನೋಡಿ, ನಾನಿಲ್ಲಿ ನಾದ್ತಾ ಇದ್ದೀನಲ್ಲ, ಈ ಥರ ನಾದ್ಕೊಂಡ್ರೆ ಸಾಕು. ನಾನಿಲ್ಲಿ ಅವಲಕ್ಕಿ ಸ್ಟಿಕ್ ಮಾಡ್ತಾ ಇರೋದ್ರಿಂದ ಉದ್ದವಾಗಿ ಉದ್ಕೊಳ್ತಾ ಇದ್ದೀನಿ.
ನೋಡಿ ಇಲ್ಲಿ ಉದ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ಇದೇ ತರಹನೇ ಉದ್ಕೊಂಡು ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಸ್ಟಿಕ್ ರೆಡಿ ಆಗಿದ್ದಾವೆ. ಇವನ್ನ ಕರಿಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳೆನಿಟ್ಟು ಅವಲಕ್ಕಿ ಸ್ಟಿಕ್ಕನ್ನು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಇದನ್ನು ಬಿಡಬೇಕು ಅಂದರೆ. ಹಾಗಾಗಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಅವಲಕ್ಕಿ ಸ್ಟಿಕ್ಕನ್ನು ಉತ್ಕೊಂಡು ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಒಂದೇ ಸರಿಗೆನೆ ಎಲ್ಲಾನು ಹಾಕೊಳಕ್ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರ್ಕೊಳ್ಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ತವೆ. ಹಾಗಾಗಿ ನೋಡಿ ನಾನು ಸ್ವಲ್ಪನೇ ಹಾಕಿ ಕರಿತಾ ಇದ್ದೀನಿ. ಇವನ್ ಕರಿಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕರೆದ್ರೆ ಒಳ್ಳೆಯದು. ಒಳಗಡೆನೂ ಸಹ ಹಿಟ್ಟು ಬೇಯುತ್ತೆ, ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಕಪ್ಪಾಗುತ್ತೆ, ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ. ಹಾಗಾಗಿ ನಿಧಾನವಾಗಿ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಒಂದು ಜಾಲ್ಸೌಟಿಂದ 2 ಸೈಡು ಚೆನ್ನಾಗಿ ಬೇಯಬೇಕು. ಹಾಗಾಗಿ 2 ಸೈಡು ಚೆನ್ನಾಗಿ ಮಗ್ಚ್ ಹಾಕಿ ಬೇಯಿಸ್ಕೊಳ್ತಾ ಬನ್ನಿ. ನಿಮಗೆ ಬೆಂದಿರೋದು ಗೊತ್ತಾಗಲ್ಲ ಅಂದರೆ ಇವಾಗ ಇಲ್ಲಿ ಗುಳ್ಳೆಗಳು ಬರ್ತಿದಾವಲ್ಲ, ಅವು ಕಡಿಮೆ ಆಗಿದಾವೆ ಅಂದರೆ ಬೆಂದಿದಾವೆ ಅಂತ ಅರ್ಥ. ಇಲ್ಲಾಂದರೆ ಬ್ರೌನ್ ಕಲರ್ ಬಂದರೆ ಸಹ ಬೆಂದಿದಾವೆ ಅಂತ. ಆವಾಗ ನಾವು ತೆಕ್ಕೋಬಹುದು. ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದ್ದಾವೆ, ಗುಳ್ಳೆಗಳು ಸಹ ಕಡಿಮೆ ಆಗಿದ್ದಾವೆ. ಇವಾಗ ಅವಲಕ್ಕಿ ಸ್ಟಿಕ್ಕು ಬೆಂದಿದ್ದಾವೆ ಅಂತ ನಾನು ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿಲ್ಲಿ ಇದ್ರ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಮೆತ್ತಗೆ ಆಗಿಲ್ಲ ಇವು, ನಾವು ಕುರುಕುಲು ತಿಂಡಿಯನ್ನು ತಿಂತೀವಿಲ್ಲ ಆ ಥರ ಆಗಿದ್ದಾವೆ. ನಾನು ಇದೇ ತರಹನೇ ಎಲ್ಲ ಅವಲಕ್ಕಿ ಸ್ಟಿಕ್ಕನ್ನು ಕರೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಸ್ಟಿಕ್ಕನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಾಮ್ ಜೊತೆ ತಿಂದ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಜಾಮ್ ಇಲ್ಲಾಂದರೆ ಟೊಮೆಟೊ ಸಾಸ್ ಜೊತೆಗೂ ಸಹ ತಿನ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.